ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಹೆಲ್ದಿ ರೆಸಿಪಿ ಚಾನೆಲ್ಸ್. ಸೊ ಇವತ್ತು ನಾನು ದೋಸೆ ಬ್ಯಾಟರ್ನ ಹೇಗೆ ಪ್ರಿಪೇರ್ ಮಾಡೋದನ್ನು ನೋಡೋಣ. ಸೊ ಇವತ್ತು ನಾನು 4 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅದೇ ಲೋಟಲ್ಲೇ ಒಂದು ಲೋಟನ ಉದ್ದಿನಬೇಳೆ, 1 ಸ್ಪೂನನ್ನು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಸೊ 2 ಟೀ ಸ್ಪೂನನ್ನು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸೊ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ 1 ಸ್ಪೂನನ್ನು ನಾನು ತೊಗರಿಬೇಳೆ ಕೂಡ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಅಕ್ಕಿನ ನೀಟಾಗಿ ಒಂದು 2 ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ 2 ವಾಶ್ ಮಾಡ್ಕೊಂಡಿರೋ ಥರ ಬರುತ್ತೆ. ಸೊ ಇವಾಗ ನಾವು ಒಂದು 8 to 10 ಅವರ್ಸ್ ಅದನ್ನು ನೆನೆಗೆ ಬಿಟ್ಬಿಡೋಣ. ನಾನು ಬೆಳಗ್ಗೆ ಒಂದು 10ಗೆ ನೆನೆ ಹಾಕಿದ್ದೆ. ಸಂಜೆ ಒಂದು 5:30, 6 o'clock ನಾನು ಇವಾಗ ಅದನ್ನು ರುಬ್ತಾ ಇದ್ದೀನಿ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಒಂದಿಷ್ಟು ಚುರುಮುರಿ ಅಂತ ಕಡಲೆಪುರಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಕಡಲೆಪುರಿ ಹಾಕೋದ್ರಿಂದ ಕೂಡ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಥರ ಫುಲ್ಲು ನೈಸಾಗಿ ಬರಬೇಕು. ಈ ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಇಷ್ಟೇ ಇರಬೇಕು. ಸೊ ಇವಾಗ ಸ್ವಲ್ಪ ನಾನು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚಳಿಗಾಲ ಸ್ವಲ್ಪ ರೇನಿಸಮ್ ಇರೋದ್ರಿಂದ ಹಿಟ್ಟು ಬೇಗ ಫರ್ಮೆಂಟೇಷನ್ ಸ್ವಲ್ಪ ಉಬ್ಬಲ್ಲ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸೋಡಾನ ಹಾಕ್ಬಿಟ್ಟು ನೀಟಾಗಿ ಈ ಥರ ಕೈಯಿಂದ ಏನು ಮಾಡಿ ಕಲಿಸ್ಕೊಳ್ಳಿ. ಸೊ ಇಲ್ಲ ಸ್ಪೂನಲ್ಲಿ ಕೂಡ ನೀವು ಕಲಿಸ್ಕೋಬೋದು. ಸ್ಪೂನ್ಗಿಂತ ಬೆಟರ್ ನೀವು ಕೈಲೇ ಇದನ್ನು ಈಸಿಯಾಗಿ ಕಲಿಸ್ಕೋಬೋದು. ನೋಡಿ, ಈ ಥರ ಕಲಿಸ್ಕೊಂಡು ಫುಲ್ ನೈಟೆಲ್ಲ ನಾನು ಒಂದು ಹೋಲ್ ನೈಟು ಅನ್ನೋದನ್ನು ಫರ್ಮೆಂಟೇಷನ್ ಆಗೋಕ್ಕೆ ನಾನು ಬಿಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಚೆನ್ನಾಗಿ ಉಬ್ಬಿದೆ. ನೋಡಿ, ಈ ಥರ ಚೆನ್ನಾಗಿ ಉಬ್ಬಿದ ಮೇಲೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಇದಕ್ಕೆ ಒಂದು 2ರಿಂದ 3 ಸ್ಪೂನ್, ಸ್ವಲ್ಪ ಹಿಟ್ಟು ಜಾಸ್ತಿ ಇರೋದ್ರಿಂದ ನಾನು ಒಂದು 2-3 ಸ್ಪೂನು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಲ್ಟು ನಾನು ನಿನ್ನೆ ರಾತ್ರಿ ಹಾಕಿರಲಿಲ್ಲ. ಸೊ ಬೆಳಗ್ಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಹುಳಿ ಬರುತ್ತೆ ರಾತ್ರಿನೇ ಹಾಕಿಟ್ರೆ ಉಪ್ಪನ್ನು. ಸೊ ಅದಕ್ಕೆ ಇವಾಗ ಬೆಳಗ್ಗೆಗೆ ನಾನು ಸಾಲ್ಟನ್ನ ಆ್ಯಡ್ ಮಾಡ್ತೆ. ನೋಡಿ, ನೀಟಾಗಿ ಈ ಥರ ಸಾಲ್ಟನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕಲಸಿಡಿ. ಈ ಥರ ಎಲ್ಲ ನೀಟಾಗಿ ಕಲಿಸ್ಬೇಕು. ಈ ಥರ ದೋಸೆ ಬ್ಯಾಟರ್ ರೆಡಿ ಮಾಡೋದೇನು ಕಷ್ಟ ಏನಿಲ್ಲ. ಸೊ ನೀಟಾಗಿ ಅಳತೆನ ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಟು ಈ ಥರ ಯೂಸ್ ಮಾಡಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟು ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಒಂದು ಹೋಟ್ಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಥರ ಬರುತ್ತೆ. ನೋಡಿ, ಫಸ್ಟು ಇವಾಗ ಹಂಚನ್ನು ರೆಡಿ ಮಾಡ್ಕೊಂಬಿಡ್ತೀನಿ. ಸೊ ಹಂಚು ಸ್ವಲ್ಪ ಬಿಸಿ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಒಂದು ಆನಿಯನ್ನಿಂದ ನಾನು ನೀಟಾಗಿ ಅದನ್ನು ಉಜ್ಕೊಂಡು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನೀಟಾಗಿ ದೋಸೆನೇ ಹಾಕಿ ಮಕ್ಕಳೆಲ್ಲ ಇಷ್ಟಪಡೋ ರೀತಿ ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗ್ತಾಯಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಸೊ ಚೆನ್ನಾಗಿ ಬರುತ್ತೆ ದೋಸೆ. ನಾನಿಲ್ಲಿ ದೋಸೆ ರೈಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಏನು ಮಾಡ್ಬೋದು, ರೇಷನ್ ರೈಸಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ದೋಸೆ ರೈಸ್ ಅಂತ ಸಿಗುತ್ತೆ ಅಂಗಡೀಲಿ, ಬೇಕಾದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ಬರುತ್ತೆ ದೋಸೆ. ಯಾವುದೇ ಥರ ಅಂಟ್ಕೊಳ್ಳೋದು ಅದು ಈ ಥರ ಏನೂ ಆಗೋಲ್ಲ. ಈ ಥರ ದೋಸೆ ಬರುತ್ತೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬರ್ತಾಯಿದೆ. ಮೇಲ್ಗಡೆಗೆ ಒಂಚೂರು ತುಪ್ಪನ ಸವರ್ಕೋಬೇಕು. ತುಪ್ಪ ಕೂಡ ಹಾಕಿದ್ದೀನಿ. ನೋಡಿ, ರೆಡಿ ಆಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ನೋಡಿ, ಈ ಥರ ಈಗ ಸರ್ವ್ ಮಾಡಿಕೊಂಡು ದೋಸೆ ತಿನ್ನೋಣ. ಯಾವ ಥರ ಆಗಿದೆ ನೋಡೋಣ. ನೋಡಿ, ದೋಸೆ ಜೊತೆಗೆ ನಾನು ಸಾಗುನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಸಾಗು ಮತ್ತು ಚಟ್ನಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ, ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅದನ್ನು ನೋಡ್ಕೋಬೋದು. ಯಾವ ಥರ ಮಾಡ್ಬೋದು ಸಾಗು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ನೋಡಿ, ಟೇಸ್ಟ್ ಮಾಡಿ ಯಾವ ಥರ ಆಗಿದೆ ಅಂತ. ನೋಡಿದರೆ ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ಓಕೆ, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ, ಮನೇಲೆಲ್ಲರೂ ಇಷ್ಟಪಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಇದೇ ಥರ ನಮ್ಮೆಲ್ಲ ವಿಡಿಯೋಗಳನ್ನು ನೋಡ್ತಾಯಿರಿ. ಹೀಗೆ ಪ್ರೋತ್ಸಾಹಿಸಿರಿ. ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.